ನಮ್ಮ ಗಣೇಶಪ್ಪನ ಬಿಡೋದಕ್ಕೂ ಮುಂಚೆ ಈ ಆರ್ಕೆಸ್ಟ್ರಾ DJ ಇಲ್ಲ ಅಂದರೆ ಹಬ್ಬನೇ ಕಂಪ್ಲೀಟ್ ಅನ್ಸೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ನಮ್ಮ ಸಾಹೇಬ್ರು ಕೆಲ್ಸಕ್ಕೆ ಟೈಮ್ ಆಗುತ್ತೆ, ಬೇಗ ನೆಲ ಒರೆಸ್ಕೊಡು ಅಂತ ಅಂದರು. ನಾನು ನೆಲ ಎಲ್ಲ ಒರೆಸಿ ವಾರಕ್ಕೆ ರೆಡಿ ಮಾಡಿಕೊಟ್ರೆ ಫೋನ್ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ನಿಮ್ಮ ಅರ್ಜೆಂಟ್ ಇದ್ದಿದ್ದೆ ಅಂತ ನಾನು ಸೀದಾ ಅಡುಗೆ ಮನೆಗೆ ಬಂದು ತಿಂಡಿಗೆ ಇವತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ಕೊತಾ ಇದ್ದೆ. ಸಾಹೇಬ್ರು ಹೊಟ್ಟೆ ಹಸ್ತಿತ್ತು ಅಂತ ಫಸ್ಟೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆನೂ ಮುಗಿಸಿದ್ರು. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂಥರ ನೆಗೆಟಿವಿಟಿ ಫೀಲ್ ಆಗ್ತಾ ಇತ್ತು, ಮನಸ್ಸು ಒಂಥರ ಕಸಿ ವಿಸಿ ಅನ್ನಿಸ್ತಾ ಇತ್ತು ಅಂತ ಮನೆಗೆ ಸ್ವಲ್ಪ ಧೂಪ ಹಾಕೋಣ ಅಂತ ಒಂದ್ ಚಿಪ್ನ ತಗೊಂಡು ಅದಕ್ಕೆ ಕರ್ಪೂರ, ಲವಂಗ, ಹಂಗೆ ಸ್ವಲ್ಪ ಚಕ್ಕೆ ಹಾಕಿ ಹಂಗೆ ಒಂದ್ ಪಲಾವ್ ಎಲೆನೂ ಕೂಡ ಸೇರಿಸ್ಕೊಂಡು ಅದನ್ನ ಅಂಟಿಸ್ಕೊಂಡು ನಮ್ ಸಾಹೇಬ್ರು ಮನೆ ಫುಲ್ ಧೂಪ ಎಲ್ಲ ಹಾಕ್ತಾ ಇದ್ರು. ಇನ್ನ ಮನೆ ಫುಲ್ ಧೂಪ ಎಲ್ಲ ಹಾಕಿ ಹಂಗೆ ಕೈ ಮುಕ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಮ್ ಸಾಹೇಬ್ರು ಹೊರಟ್ರು. ಇನ್ನು ಅವ್ರನ್ನ ಕಳ್ಸ್ಕೊಟ್ಟು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸ ಅಂತ ನೋಡ್ತಾ ಇದ್ದೆ. ಹಂಗೆ ಒಂದ್ ಕಡೆ ಟಯರ್ಡ್ ಕೂಡ ಅನಿಸ್ತಾ ಇತ್ತು ಅಂತ ಸಂಜೆವರೆಗೂ ರೆಸ್ಟ್ ಮಾಡಿ ಸಂಜೆಯಿಂದ ಎದ್ದು ಫ್ರೆಶ್ ಅಪ್ ಆದೆ. ಇನ್ನು ನಮ್ ಸಾಹೇಬ್ರು ಕೂಡ ಬಂದ್ರು. ಊರಲ್ಲಿ ನಾಳೆ ಗಣಪತಿ ಬಿಡೋ ಪ್ರಯುಕ್ತ ಇವತ್ತು ಮನೋರಂಜನಾ ಕಾರ್ಯಕ್ರಮವಾಗಿ ಆರ್ಕೆಸ್ಟ್ರಾನ ಏರ್ಪಡಿಸಿದ್ರು ಅಂತ ಊರಿಗೆ ಹೋಗಿ ಬರೋಣ ಅಂತ ಹೇಳಿದ್ರು ಅಂತ ನಾನು ಇಲ್ಲಿ ನಾರ್ಮಲ್ ಆಗಿ ಜೀನ್ಸ್ ಟಾಪ್ ಹಾಕೊಂಡು ರೆಡಿಯಾಗಿ ಊರ್ ಕಡೆ ಹೋಗೋಣ ಅಂತ ಹೊರಟ್ವಿ. ನಾವು ಹೊರಟಾಗ ಆಲ್ರೆಡಿ ನೈಟ್ ಆಗಿತ್ತು, 8 ಗಂಟೆ ಆಗಕ್ ಬಂದಿತ್ತೇನೋ. ಅವಾಗ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ ಬಂದಿತ್ತು, ಜನನು ಕೂಡ ಅಷ್ಟೊಂದೇನ್ ಇರ್ಲಿಲ್ಲ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಗಾಡಿ ಮೇಲೆ ಕೂತ್ಕೊಂಡ್ವಿ, ಹತ್ರ ಏನ್ ಹೋಗ್ಲಿಲ್ಲ. ಸ್ಟಾರ್ಟಿಂಗ್ ಒಂದ್ 2 ಪ್ರೋಗ್ರಾಮ್ ನೋಡ್ಕೊಂಡು ಅಲ್ಲಿಂದ ಸೀದಾ ಮೆರವಣಿಗೆಗೆ ರೆಡಿಯಾಗಿ ನಿಂತಿದ್ ಗಣೇಶಪ್ಪನ್ ನೋಡೋಣ ಅಂತ ಹೋದ್ವಿ. ಪ್ರೆಸೆಂಟ್ಲಿ ಹೆಂಗಾಗಿದೆ ಅಂದ್ರೆ ನಮ್ ಗಣೇಶಪ್ಪನ್ ಬಿಡೋದಕ್ಕೂ ಮುಂಚೆ ಈ ಆರ್ಕೆಸ್ಟ್ರಾ DJ ಇಲ್ಲ ಅಂದ್ರೆ ಹಬ್ಬನೇ ಕಂಪ್ಲೀಟ್ ಅನ್ಸೋದಿಲ್ಲ, ಆ ತರ ಆಗಿದೆ. ಅದ್ರ ಮಧ್ಯೆ ಕೂಡ ಈ ಡಿಜೆಗಳಿಗೆ ಇವಾಗ ಪರ್ಮಿಷನ್ ಕೂಡ ಇಲ್ಲ. ಅದ್ರ ಮಧ್ಯೆ ಈ ಹಾಸನಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ ನೆನಪಿಸ್ಕೊಂಡ್ರೆ ಪರ್ಮಿಷನ್ ಕೊಡದೇ ಇರೋದು ಒಂಥರ ಒಳ್ಳೇದು ಅಂತಾನೆ ಅನ್ಸ್ಬಿಡುತ್ತೆ. ಎಲ್ಲೂ ಈ ತರ ದುರಂತ ಆಗದೆ ಇರ್ಲಿ ಅಂತ ಬೇಡ್ಕೊಂತ ಮತ್ತೊಂದ್ಸಲ ಗಣೇಶಪ್ಪಂಗೆ ನಮಸ್ಕಾರ ಮಾಡ್ಕೊಂಡು ಇನ್ನು ಪ್ರೋಗ್ರಾಮ್ ಕಂಟಿನ್ಯೂ ಆಗ್ತಾ ಇತ್ತು. ಆದ್ರೆ ಟೈಮ್ ಆಯ್ತು ಅಂತ ನಾವು ಸೀದಾ ಟೌನಿಗೆ ಬಂದು ಅಲ್ಲಿಂದ ಸೀದಾ ಕೌಸ್ತುಭ ಕಡೆ ಬಂದು ನಮ್ ಸಾಹೇಬ್ರು ಹೊಟ್ಟೆ ಸಿತಾ ಇತ್ತು ಅಂತ ಲೈಟ್ ಆಗಿ ಸ್ನಾಕ್ಸ್ ತಗೊಂಡ್ರು. ಇನ್ನು ನಾನು ಕೂಡ ಒಂದ್ ಕಪ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅದ್ರ ಮಧ್ಯೆ ಈ ನೈಟ್ ಟೈಮ್ ವೈಬ್ ಒಂಥರ ಸಕ್ಕತ್ತಾಗಿದೆ ಅಂತ ಅನ್ಕೊಂಡು ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.